ಕಾರ್ತೀಕ ಪೂರ್ಣಿಮೆ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ ಅನ್ನುವಂತಹ 3 ಅಸುರ ಸಹೋದರರು ಅವರ ತಂದೆ ತಾರಕಾಸುರನಂತೆ ಬಲಶಾಲಿ ಆಗ್ಬೇಕು, ಶಕ್ತಿಶಾಲಿ ಆಗ್ಬೇಕು ಅಂತ ಬ್ರಹ್ಮನಿಗೆ ತಪಸ್ಸು ಮಾಡಿ ವರವನ್ನ ಪಡಿತಾರೆ. ಅದೇನಪ್ಪಾ ಅಂದ್ರೆ ಚಿನ್ನ, ಬೆಳ್ಳಿ ಮತ್ತೆ ಕಬ್ಬಿಣದಿಂದ ನಿರ್ಮಿಸಲಾಗಿರುವಂತಹ ತ್ರಿಪುರ ಎಂಬುವಂತಹ 3 ಹಾರುವ ನಗರಗಳನ್ನ ವರವಾಗಿ ಪಡಿತಾರೆ. ಆ ನಗರಗಳು 1000 ವರ್ಷಗಳಿಗೆ ಒಂದು ಸತಿ ಒಂದೇ ಲೈನಲ್ಲಿ ಅಲೈನ್ ಆದಾಗ ಮಾತ್ರ ನಾಶ ಮಾಡಕ್ಕಾಗತ್ತೆ. ಅದು ಕೂಡ ಒಬ್ಬನೇ ಬಾಣಧಾರಿಯಾಗಿರ್ಬೇಕು. ಒಂದೇ ಬಾಣದಿಂದ ಆ 3 ನಗರಗಳು ಒಂದೇ ಸತಿ ನಾಶ ಮಾಡುವಂತ ಬಾಣ ಹಾಕ್ಬೇಕು. ಹೀಗಿರುವಂತಹ ಸಮಯದಲ್ಲಿ ಅವರು 3 ಜನ ತಮ್ಮ ಶಕ್ತಿಯಿಂದ ದೇವತೆಗಳನ್ನ, ಋಷಿಗಳನ್ನ ತುಂಬಾ ಕಾಡೋದಿಕ್ ಶುರು ಮಾಡ್ತಾರೆ. ಆಗ ದೇವತೆಗಳೆಲ್ಲ ಶಿವನ ಹತ್ರ ಹೋಗಿ ಬೇಡ್ಕೋತಾರಂತೆ. ಶಿವ ಸಮಯ ಬಂದಾಗ ತನ್ನ ದೈವಿಕ ರಥದಲ್ಲಿ ಹತ್ತಿ ಬ್ರಹ್ಮನನ್ನ ಸಾರಥಿಯಾಗಿಟ್ಕೊಂಡು ವಿಷ್ಣುವನ್ನೇ ಬಾಣವಾಗಿ ಮಾಡಿಕೊಂಡು ಆ ಬಾಣದ ತುದಿಯಲ್ಲಿ ಅಗ್ನಿಯನ್ನ ಇಟ್ಕೊಂಡು ತ್ರಿಪುರ ನಗರಗಳನ್ನ ಒಂದೇ ಬಾಣದಿಂದ ನಾಶ ಮಾಡ್ಬಿಡ್ತಾನಂತೆ. ಈ ವಿಜಯದ ದಿನವನ್ನ ತ್ರಿಪುರಿ ಹುಣ್ಣಿಮೆ ಅಥವಾ ಕಾರ್ತೀಕ ಪೂರ್ಣಿಮೆ ಅಂತ ಕರೀತಾರೆ. ಆ ದಿನದಿಂದ ಶಿವ ತ್ರಿಪುರಾಂತಕ ಅಂತ ಪ್ರಸಿದ್ಧಿ ಆಗ್ತಾನೆ.